ನಮಸ್ಕಾರ. ದಿನದಲ್ಲಿ ನಡೆದಂತಹ ಪ್ರಮುಖ ವಿದ್ಯಮಾನಗಳನ್ನು ನೀಡುವಂತಹ ವಿಶೇಷ ನ್ಯೂಸ್ ಬುಲೆಟಿನ್ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ಚೈತ್ರ ರಾಜ್. ಈಗ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಒಡಿಶಾದ ಪುರಿ ಕಡಲ ತೀರಕ್ಕೆ ಫನಿ ಅಪ್ಪಳಿಸಿದೆ. ಪುರಿ ಜಿಲ್ಲೆಯಲ್ಲಿ ಫನಿ ಅಬ್ಬರಕ್ಕೆ 6 ಮಂದಿ ಬಲಿಯಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಗಂಟೆಗೆ 245 ಕಿಲೋಮೀಟರ್ ವೇಗದಲ್ಲಿ ಫನಿ ಸೈಕ್ಲೋನ್ ಆರ್ಭಟಿಸ್ತಾ ಇದ್ದು ಫನಿ ಚಂಡಮಾರುತಕ್ಕೆ ಮರಗಳು ಧರೆಗೆ ಉರುಳ್ತಾ ಇವೆ. ಮುಂಜಾಗ್ರತೆಯಿಂದ ಒಟ್ಟು 11 ಲಕ್ಷ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ ನಿರಾಶ್ರಿತರಿಗೆ ಆಶ್ರಯವನ್ನ ಕೊಡಲಾಗಿದೆ. ಹಾಗೆಯೇ ಚಂಡಮಾರುತದಿಂದ ಹಲವು ಕಡೆ ಭೂಕುಸಿತ ಉಂಟಾಗಿದ್ದು ಜನ ಆತಂಕದಲ್ಲಿದ್ದಾರೆ. ಒಡಿಶಾದ 11 ಜಿಲ್ಲೆಗಳ 10,000 ಗ್ರಾಮಗಳಲ್ಲಿ ಫನಿಯ ಅಬ್ಬರ ಹೆಚ್ಚಾಗಿದ್ದು 91 ಎನ್ಡಿಆರ್ಎಫ್ 8 ಕೋಸ್ಟಲ್ ಗಾರ್ಡ್ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಭುವನೇಶ್ವರ್ ಏರ್ಪೋರ್ಟ್ ಬಂದ್ ಆಗಿದೆ. 157ಕ್ಕೂ ಹೆಚ್ಚು ರೈಲು ಸಂಚಾರವನ್ನೇ ಸ್ಥಗಿತಗೊಳಿಸಲಾಗಿದೆ. ಕಳೆದ 20 ವರ್ಷಗಳಲ್ಲೇ ಒಡಿಶಾ ಕಂಡಂತಹ ಅತ್ಯಂತ ಭೀಕರ ಚಂಡಮಾರುತ ಇದಾಗಿದೆ. ಒಡಿಶಾದ ಶಾಲಾ ಕಾಲೇಜುಗಳಿಗೆ ಶನಿವಾರದವರೆಗೂ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಆಂಧ್ರದಲ್ಲೂ ಫನಿ ಆರ್ಭಟಿಸುತ್ತಾ ಇದ್ದು ಸೀಮಾಂಧ್ರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಆಂಧ್ರದ ವಿಶಾಖಪಟ್ಟಣಂ, ಶ್ರೀಕಾಕುಳಂ, ಕಡಪ ಜಿಲ್ಲೆಗಳಲ್ಲಿ ಫನಿ ಅಬ್ಬರಿಸುತ್ತಿದ್ದು 3 ಲಕ್ಷಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. 200 ಕಿಲೋಮೀಟರ್ ವೇಗದಲ್ಲಿ ಫನಿ ಅಬ್ಬರಿಸುತ್ತಿದ್ದು ಎನ್ಡಿಆರ್ಎಫ್ ಹಾಗೂ ರಕ್ಷಣಾ ಪಡೆಗಳು ಕಾರ್ಯಾಚರಣೆ ನಡೆಸುತ್ತಿವೆ. ಫನಿ ಆಂಧ್ರಪ್ರದೇಶ ಕರಾವಳಿಗೆ ಅಪ್ಪಳಿಸುವ ಮುಂಚೆಯೇ ಮುನ್ನೆಚ್ಚರಿಕೆ ತೆಗೆದುಕೊಂಡಿರುವುದರಿಂದ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇನ್ನು ನಿರಾಶ್ರಿತರನ್ನ ಶಾಲಾ ಕಾಲೇಜುಗಳಲ್ಲಿ ಆಶ್ರಯ ನೀಡಲಾಗಿದೆ. ಆಂಧ್ರಪ್ರದೇಶ ಕರಾವಳಿ ಭಾಗದ ಶಾಲಾ ಕಾಲೇಜುಗಳಿಗೆ ಶನಿವಾರದವರೆಗೂ ರಜೆಯನ್ನ ಘೋಷಿಸಲಾಗಿದೆ. ಮತ್ತೊಂದು ಕಡೆ ಫನಿ ಚಂಡಮಾರುತದ ತೀವ್ರತೆ ಈಗಾಗಲೇ ಕಳೆದುಕೊಂಡಿದೆ. ಒಡಿಶಾದ ಕರಾವಳಿ ಬಿಟ್ಟು ಪಶ್ಚಿಮ ಬಂಗಾಳದತ್ತ ನುಗ್ತಾ ಇದೆ. ಇವತ್ತು ರಾತ್ರಿಯ ಹೊತ್ತಿಗೆ ಫನಿ ಕೋಲ್ಕತ್ತಾಗೆ ಅಪ್ಪಳಿಸಲಿದ್ದು ಭಾರೀ ಹಾನಿ ಸಂಭವಿಸುವ ಸಾಧ್ಯತೆಗಳು ಕೂಡ ಇದೆ. ಹಾಗೆಯೇ ಬಂಗಾಳದ ಕರಾವಳಿ ಜಿಲ್ಲೆಗಳಲ್ಲಿ ಎನ್ಡಿಆರ್ಎಫ್ ಹಾಗೂ ರಕ್ಷಣಾ ತಂಡಗಳು ಈಗಾಗಲೇ ಕಾರ್ಯೋನ್ಮುಖವಾಗಿದ್ದು ಸುರಕ್ಷಿತ ಸ್ಥಳಕ್ಕೆ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಈಗಾಗಲೇ ಕೋಲ್ಕತ್ತಾ ಏರ್ಪೋರ್ಟ್ ಸಂಪೂರ್ಣ ಬಂದ್ ಆಗಿದೆ. ವಿಮಾನ ಸಂಚಾರವನ್ನು ಕೂಡ ಸಂಪೂರ್ಣವಾಗಿ ಸ್ತಬ್ಧಗೊಳಿಸಲಾಗಿದೆ. ಪಶ್ಚಿಮ ಬಂಗಾಳದ ಕೆಲ ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಪ್ರಧಾನಿ ಮೋದಿ ಫನಿ ಚಂಡಮಾರುತದ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ರಕ್ಷಣಾ ಕಾರ್ಯಕ್ಕೆ 1,000 ಕೋಟಿ ಬಿಡುಗಡೆ ಮಾಡಿರುವುದಾಗಿ ತಿಳಿಸಿದರು. ಚಂಡಮಾರುತಕ್ಕೆ ತುತ್ತಾದವರ ರಕ್ಷಣೆಗೆ ನಾವಿದ್ದೇವೆ. ಲಕ್ಷಾಂತರ ಕುಟುಂಬಗಳು ಮನೆ ಕಳೆದುಕೊಂಡಿವೆ. ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಹಣವನ್ನ ಬಿಡುಗಡೆ ಮಾಡೋದಾಗಿ ಪ್ರಧಾನಿ ಮೋದಿ ತಿಳಿಸಿದರು. ನಿನ್ನೆಯಷ್ಟೇ ಪ್ರಧಾನಿ ಮೋದಿ ರಕ್ಷಣಾ ಕಾರ್ಯದ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯನ್ನ ಕೂಡ ನಡೆಸಿದರು. ಇಂದು ರಕ್ಷಣಾ ಕಾರ್ಯಕ್ಕೆ ಪರಿಹಾರ ನಿಧಿಯಿಂದ 1,000 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಇನ್ನು ಇವತ್ತು ಬೆಳಗ್ಗೆ 5:30ಕ್ಕೆ ಬರಹಂಪುರನಲ್ಲಿ ಶುರುವಾಗಿದ್ದಂತಹ ಫನಿ ಚಂಡಮಾರುತ ನಾಳೆ ಬೆಳಗ್ಗೆ 5:30ಕ್ಕೆ ಕೋಲ್ಕತ್ತಾ ತಲುಪಲಿದೆ. ಈಗಾಗಲೇ ಫನಿ ಬಹಳಷ್ಟು ಹಾನಿ ಮಾಡಿದೆ. ಕೆಲವೇ ಗಂಟೆಗಳಲ್ಲಿ ಫನಿ ಶಕ್ತಿಯನ್ನು ಕೂಡ ಕಳೆದುಕೊಳ್ಳಲಿದೆ. ಈಗಾಗಲೇ ಒಡಿಶಾದಿಂದ ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿ ಕೊಟ್ಟಿರುವ ಫನಿ ಬಾಂಗ್ಲಾದೇಶದ ಮೂಲಕ ಅಸ್ಸಾಂನಲ್ಲಿ ತನ್ನ ಆರ್ಭಟವನ್ನ ಮುಂದುವರಿಸಲಿದೆ. ಆದರೆ ಅಸ್ಸಾಂಗೆ ಅಪ್ಪಳಿಸುವ ಹೊತ್ತಿಗೆ ಫನಿ ತನ್ನ ಶಕ್ತಿಯನ್ನ ಕಳೆದುಕೊಳ್ಳಲಿದೆ. ಫನಿ ಅಂತ್ಯಗೊಳ್ಳುವ ವೇಳೆಗೆ ಕೇವಲ 10ರಿಂದ 20 ಕಿಲೋಮೀಟರ್ ಅಷ್ಟೇ ತೀವ್ರತೆಯನ್ನ ಹೊಂದಿರಲಿದೆ. ದಿನ ಕಳೆದಂತೆ ಬರದ ಛಾಯೆ ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ರಾಜ್ಯವ್ಯಾಪ್ತಿ ತಲೆದೂರಿರೋ ಭೀಕರ ಪ್ರವಾಹ ಹಾವೇರಿ ಜಿಲ್ಲೆಯಲ್ಲಿ ಮಿತಿ ಮೀರಿದೆ. 4-5 ವರ್ಷಗಳಿಂದಲೂ ಕೂಡ ಇಲ್ಲಿ ಜನ ಜಾನುವಾರುಗಳು ನೀರಿಗಾಗಿ ತತ್ತರಿಸಿವೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಏಲಕ್ಕಿ ಕಂಪಿನ ನಗರಿ ಹಾವೇರಿ ಜಿಲ್ಲೆಯಲ್ಲಿ ರಣ ಭಯಂಕರ ಬರ ಕಾಡ್ತಾ ಇದೆ. 4-5 ವರ್ಷಗಳಿಂದಲೂ ಕೂಡ ಮಳೆ ಕೊರತೆಯಿಂದ ಹಾವೇರಿ ನಲಗಿದ್ದು ಈ ಬಾರಿಯೂ ಜನತೆ ಹೈರಾಣಾಗಿದ್ದಾರೆ. ವರದಾ, ತುಂಗಭದ್ರಾ ನದಿಗಳು ಖಾಲಿಯಾಗಿದ್ದು ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಕುಡಿಯೋಕೆ ನೀರು ಇಲ್ಲದಾಗ ಕೃಷಿ ಸ್ಥಿತಿಯಂತೂ ಇನ್ನೂ ಹೀನಾಯ. ಕಣ್ತೆರೆದು ನೋಡಬೇಕಾದ ಅಧಿಕಾರಿಗಳು ಕತೆ ಹೇಳ್ತಾರೆ ಹೊರತು ಸಮಸ್ಯೆ ಬಗೆಹರಿಸೋ ಕೆಲಸವನ್ನ ಮಾಡ್ತಿಲ್ಲ. ಇದರಿಂದಾಗಿ ದಿಕ್ಕು ತೋಚದಂತೆ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಇನ್ನು ಬರಪೀಡಿತ ನಾಡು ಅಂತಾನೆ ಹಣೆಪಟ್ಟಿ ಕಟ್ಟಿಕೊಂಡಿರೋ ಕೋಲಾರದ ಹಣೆ ಬರಹ ಬದಲಾಗುವ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಕೋಲಾರ ಈ ಬಾರಿಯೂ ಬರದಂತ ಕಂಗೆಟ್ಟಿ ಹೋಗಿದೆ. ಜಿಲ್ಲೆಯ 84 ಗ್ರಾಮಗಳಲ್ಲಿ ಜಲಕ್ಷಾಮ ಎದ್ದಿದ್ದು ಟ್ಯಾಂಕರ್ ಮೂಲಕ ನೀರನ್ನ ಪೂರೈಕೆ ಮಾಡಲಾಗ್ತಿದೆ. ಕಳೆದ 2 ವರ್ಷಗಳ ಹಿಂದೆ ಮಳೆಯಿಂದಾಗಿ ತುಂಬಿದ್ದ ಕುಂಟೆಗಳು ಈಗ ನೀರಿಲ್ಲದೆ ಬತ್ತಿ ಹೋಗ್ತಾ ಇವೆ. ಪರಿಣಾಮ ಗ್ರಾಮಗಳಲ್ಲಿನ ಬೋರ್ವೆಲ್ಗಳಲ್ಲಿನ ನೀರಿನ ಮಟ್ಟ ಪಾತಾಳಕ್ಕೆ ಕುಸಿದಿದೆ. ನಗರ ಪ್ರದೇಶಗಳಲ್ಲೂ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು ಟ್ಯಾಂಕರ್ ಮೊರೆ ಹೋಗುವ ಸ್ಥಿತಿ ಎದುರಾಗಿದೆ. ಕುಡಿಯೋಕೆ ನೀರು ಇಲ್ಲದೆ ಜನ ಜಾನುವಾರುಗಳು ನಲುಗಿವೆ. ಬೋರ್ವೆಲ್ಗಳಲ್ಲೂ ನೀರು ಸಿಗದೆ ಜನ ಹೈರಾಣಾಗಿದ್ದಾರೆ. ಬೋರ್ವೆಲ್ಗಳ
ಕೆರೆಗಳಲ್ಲಿನ ನೀರಿನ ಮಟ್ಟ 1500 ಅಡಿಗೆ ಕುಸಿದಿದೆ. ಹೀಗಾಗಿ ಕುಡಿಯುವ ನೀರು ಪೂರೈಸುವುದು ಕೂಡ ಈಗ ಅಧಿಕಾರಿಗಳಿಗೂ ತಲೆನೋವಾಗಿದೆ. ಟೊಮ್ಯಾಟೊ, ಮಾವು, ಕೋಸು ಹಾಗೂ ಕ್ಯಾಪ್ಸಿಕಂ ಬೆಳೀತಾ ಇದ್ದ ಜಮೀನಿನೆಲ್ಲವೂ ಕೂಡ ಬೆಂದು ಬೆಂಗಾಡಾಗಿದೆ. ಮೈತ್ರಿ ಸರ್ಕಾರದಲ್ಲಿ ಭಾರೀ ವಿವಾದವೆಬ್ಬಿಸಿದ ಮಂಡ್ಯ ರೆಬಲ್ಸ್ ಡಿನ್ನರ್ ಸಭೆ ಬಗ್ಗೆ ಮಾಜಿ ಸಚಿವ ಚಲುವರಾಯಸ್ವಾಮಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಎಂದು ಕೆಪಿಸಿಸಿ ಕಚೇರಿಗೆ ಆಗಮಿಸಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿಗೆ ಸಚಿವ ಜಮೀರ್ ಅಹಮದ್ ಸಾಥ್ ಕೊಟ್ಟಿದ್ರು. ಮಾಹಿತಿ ನೀಡಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಚಲುವರಾಯಸ್ವಾಮಿ, ಯಾರೋ ಊಟಕ್ಕೆ ಕರೆದಿದ್ರೋ ಅದಕ್ಕೆ ಹೋಗಿದ್ದು, ಈ ಬಗ್ಗೆ ನಮ್ಮ ಅಧ್ಯಕ್ಷರಿಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಸಿಎಂ ಕುಮಾರಸ್ವಾಮಿಗೆ ಮಾಹಿತಿ ಕೊಡುವ ಅಗತ್ಯವಿಲ್ಲ ಅಂತ ಹೇಳಿದ್ರು. ಜೊತೆಗೆ ಚುನಾವಣೆ ಮುಂಚೆ ನಾವು ಜೆಡಿಎಸ್ನವರ ಸಂಪರ್ಕದಲ್ಲಿ ಇರಲಿಲ್ಲ, ಮೊದಲಿನಿಂದಲೂ ನಾವು ಅಂತರವನ್ನ ಕಾಯ್ದುಕೊಂಡಿದ್ದೆವು ಅಂತ ಹೇಳಿದ್ದಾರೆ. ಕೃಷ್ಣಾ ನದಿ ನೀರಿಗಾಗಿ ಹೋರಾಟ ಮಾಡ್ತಾ ಇರುವ ಚಿಕ್ಕೋಡಿ ಭಾಗದ ರೈತರ ಹೋರಾಟ 2ನೇ ದಿನಕ್ಕೆ ಇವತ್ತು ಕಾಲಿಟ್ಟಿದೆ. ಇವತ್ತು ರೈತರು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ರು. ಬತ್ತಿ ಹೋಗಿರುವ ನದಿಯಲ್ಲಿ ಮರಳಿನ ಸ್ನಾನ ಮಾಡಿ ದೀರ್ಘದಂಡ ನಮಸ್ಕಾರ ಹಾಕಿದ್ರು. ಜೊತೆಗೆ ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂನಿಂದ ಶೀಘ್ರವೇ ನೀರು ಹರಿಸಬೇಕು ಅಂತ ಆಗ್ರಹಿಸಿದ್ರು. ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ ರೈತರು ಸರ್ಕಾರದ ಶವಯಾತ್ರೆ ಮಾಡಿ ಆಕ್ರೋಶ ಹೊರಹಾಕಿದ್ರು. ನಮ್ಮ ಪಾಲಿಗೆ ಸರ್ಕಾರ ಇದ್ದೂ ಸತ್ತಂತಿದೆ. ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೋಗಿದೆ. ಮಹಾರಾಷ್ಟ್ರದಿಂದ ನೀರು ತರೋದಕ್ಕೆ ಸರ್ಕಾರ ಹಿಂದೇಟು ಹಾಕ್ತಿದೆ ಅಂತ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ರು. ಈ ಮಧ್ಯೆ ಮಹಾರಾಷ್ಟ್ರ ಸಿಎಂ ಭೇಟಿಗೆ ಬೆಳಗಾವಿ ಬಿಜೆಪಿ ನಿಯೋಗ ತೆರಳಿದೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಜೊತೆ ಬಿಜೆಪಿ ನಾಯಕರು ಚರ್ಚೆ ಮಾಡಲಿದ್ದಾರೆ. ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಬಾಲ ಬಿಚ್ಚಲು ಯತ್ನಿಸಿದ್ದ ಉಗ್ರಗಾಮಿಗಳನ್ನ ಭಾರತೀಯ ಸೇನೆ ಹೆಡೆಮುರಿ ಕಟ್ಟಿದೆ. ಇಂದು ಶೋಫಿಯಾನ್ನಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಹಿಜ್ಬುಲ್ ಕಮಾಂಡರ್ ಲತೀಫ್ ಟೈಗರ್ ಸಹಿತ 2 ಉಗ್ರರನ್ನ ಹೊಡೆದು ಉರುಳಿಸಲಾಗಿದೆ. ಶೋಫಿಯಾನ್ನ ಇಮಾಮ್ ಸಾಹಿಬ್ನ ಗ್ರಾಮದಲ್ಲಿ ಉಗ್ರರು ಅಡಗಿರುವ ಕುರಿತು ಖಚಿತ ಮಾಹಿತಿ ಪಡೆದ ಸೇನಾಪಡೆಗಳು ಕೂಡಲೇ ಸ್ಥಳವನ್ನ ಸುತ್ತುವರೆದವು. ಈ ವೇಳೆ ಮನೆಯೊಂದರಲ್ಲಿ ಅಡಗಿ ಕುಳಿತಿದ್ದಂತಹ ಉಗ್ರರು ಏಕಾಏಕಿ ಗುಂಡಿನ ಸುರುಮಳೆಗೈದಿದ್ದಾರೆ. ಇದೇ ಸಂದರ್ಭದಲ್ಲಿ ಸೇನೆ ನಡೆಸಿದ ಪ್ರತಿ ದಾಳಿಯಲ್ಲಿ 2 ಉಗ್ರಗಾಮಿಗಳು ಹತರಾಗಿದ್ದಾರೆ. ಮೃತ ಉಗ್ರರಲ್ಲಿ ಓರ್ವ ಉಗ್ರ ಹಿಜ್ಬುಲ್ ಕಮಾಂಡರ್ ಲತೀಫ್ ಟೈಗರ್ ಎಂದು ಗುರುತಿಸಲಾಗಿದ್ದು, ಈತ ಉಗ್ರ ಬುರ್ಹಾನ್ ವಾನಿ ಆಪ್ತ ಮತ್ತು ಈತ ಆವಂತಿಪೋರ್ ನಿವಾಸಿ ಎಂದು ತಿಳಿದುಬಂದಿದೆ. ಜಾರ್ಖಂಡ್ನ ಸರೈಕಲಾ ಜಿಲ್ಲೆಯ ಕರ್ಸವಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುಂತಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅರ್ಜುನ್ ಮುಂಡಾ ಅವರ ಚುನಾವಣಾ ಕಚೇರಿಯನ್ನ ಶಂಕಿತ ನಕ್ಸಲರು ಐಇಡಿ ಸ್ಫೋಟಿಸಿ ಹಾನಿಗೊಳಿಸಿದ್ದಾರೆ. ಶಂಕಿತ 4 ನಕ್ಸಲರು ಚುನಾವಣಾ ಕಚೇರಿಯಲ್ಲಿ ಮಲಗಿದ್ದ 4 ಚಾಲಕರನ್ನ ಬಲವಂತವಾಗಿ ಹೊರಗೆ ಕಳುಹಿಸಿ ಐಇಡಿಯಿಂದ ಕಟ್ಟಡವನ್ನು ಸ್ಫೋಟಿಸಿದ್ದಾರೆ. ಸ್ಫೋಟದಿಂದ ಕಟ್ಟಡದ ಗೋಡೆ ಒಂದು ಹಾನಿಗೊಂಡಿದೆ ಎನ್ನಲಾಗ್ತಾ ಇದ್ದು, ಘಟನೆ ನಡೆದ ಸ್ಥಳದಲ್ಲಿ 100 ಮೀಟರ್ ಉದ್ದದ ತಂತಿ ಹಾಗೂ ಸ್ಫೋಟಕ ಮತ್ತು ನಕ್ಸಲರ ಭಿತ್ತಿಪತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಘಟನೆ ನಡೆದ ಇಡೀ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಅರ್ಜುನ್ ಮುಂಡಾ ಈ ಹಿಂದೆ ಜೆಮ್ಶೆಡ್ಪುರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಗೊಂಡಿದ್ರು. ಈಗ ಕುಂತಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಬೆಂಗಳೂರು ನಗರ ಯಾವುದೇ ಕಾರಣಕ್ಕೂ ಸೇಫ್ ಅಲ್ಲ ಅಂತ ನಮ್ಮ ಕಸ್ಟಮ್ಸ್ ಅಧಿಕಾರಿಗಳೇ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಸಿಬಿಐ ಅಧಿಕಾರಿಗಳು ತನಿಖೆ ವೇಳೆ 21 ಕಸ್ಟಮ್ಸ್ ಅಧಿಕಾರಿಗಳು ಮಾಡಿದ ಕರ್ಮಕಾಂಡ ಬಯಲಿಗೆ ಎಳೆದಿದ್ದಾರೆ. ಈ ಹಿಂದೆ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿ ಅಧಿಕಾರಿಗಳು ಲಂಚ ಪಡೆಯುವುದು, ತಮ್ಮ ಕಂಪ್ಯೂಟರ್ ಕಾರ್ಗೋ ಹುಡುಗರ ಕೈಗೆ ಕೊಟ್ಟಿರುವುದು ಹಾಗೂ ಫೈಲ್ಗೆ ಬೇಕಾಬಿಟ್ಟಿ ಸಹಿ ಹಾಕಿ ಡಿಮ್ಯಾಂಡ್ ಮಾಡೋ ವಿಡಿಯೋವನ್ನ ಸಿಬಿಐ ತನ್ನ ಗುಜರಾತ್ ಲ್ಯಾಂಡ್ನಲ್ಲಿ ಸರ್ಟಿಫಿಕೇಟ್ ಮಾಡಿದೆ. ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸ್ಟಿಂಗ್ ವಿಡಿಯೋ ಲಭ್ಯವಾಗಿದೆ. ಈ ವಿಡಿಯೋವನ್ನ ಹೊರಬರದಂತೆ ಪ್ರಭಾವಿಗಳು ತಡೆದಿಟ್ಟಿದ್ರು. ಇದು ಇನ್ನು 21 ಅಧಿಕಾರಿಗಳಿಗೆ ಉರುಳಾಗಿ ಪರಿಣಮಿಸಿದೆ. ಕಸ್ಟಮ್ಸ್ ಅಧಿಕಾರಿಗಳಾದ ಸಂತಮ ರಾಯ್ ಸೆಲ್ವಿ, ಪಿಜಿ ಶೆಣೈ, ಚವನ್, ವಿಶ್ವೇಶ್ವರ ಭಟ್, ಬಿಎಂ ರಾಮಚಂದ್ರ, ನರಸಿಂಹಪ್ಪ, ದೇವಪ್ಪ ನಾಯ್ಕ್, ಪ್ರಮೋದ್ ಗುಲ್ವಾಡಿ, ಲಿಂಗರಾಜು, ಸುನಿಲ್ ಕುಮಾರ್ ಸಿಂಗ್, ನಾರಾಯಣ್ ಲಂಚ ಪಡೆಯುತ್ತಿರೋ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಅಷ್ಟೇ ಅಲ್ಲದೆ ಇನ್ಸ್ಪೆಕ್ಟರ್ಗಳಾದ ಬಸವರಾಜ್, ಅಬ್ದುಲ್ ಅಜೀಜ್, ಎಸ್ಎಸ್ ಲಕ್ಷ್ಮೀ ಕಸ್ತೂರಿ, ಎಂಬಿ ಶ್ರೀನಿವಾಸ್, ನಿರಂಜನ್ ಮೂರ್ತಿ, ಗುರುರಾಜ್ ಜಿ ನಾಯ್ಕ್ ಕೂಡ ಸಿಕ್ಕಿಬಿದ್ದಿದ್ದಾರೆ. ಡೆಪ್ಯೂಟಿ ಕಮಿಷನರ್ ಸುಜೇತ್ ಕುಮಾರ್ ಪಿ ಸೋಮಪುರ್ ಕೂಡ ಲಂಚಕ್ಕೆ ಕೈ ಚಾಚಿರುವುದು ಬಟಬಯಲಾಗಿದೆ. ಕಳೆದ 5 ದಿನಗಳಿಂದ ಉಡುಪಿಯಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನು ಪಡಿತಾ ಇದ್ದ ಸಿಎಂ ಕುಮಾರಸ್ವಾಮಿ ಈಗ ಉಡುಪಿಯಿಂದ ಚಿಕ್ಕಮಗಳೂರಿನ ಕೊಪ್ಪಗೆ ಆಗಮಿಸಿದ್ದಾರೆ. ನಾಳೆ ಕೊಪ್ಪ ತಾಲೂಕಿನ ಕಮ್ಮರಡಿ ಬಳಿಯ ಕುಡ್ನಪಳ್ಳಿ ಸಮೀಪದ ಉಮಾಮಹೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಉಮಾಮಹೇಶ್ವರಿ ಹೋಮವನ್ನು ಕೂಡ ನಡೆಸಲಿದ್ದಾರೆ. ಇವತ್ತು ಸಂಜೆ ಕೊಪ್ಪಗೆ ಬಂದು ಈಗಾಗಲೇ ಬಂದಿದ್ದಾರೆ ಕುಮಾರಸ್ವಾಮಿ. ಅಲ್ಲಿ ಹೋಮಕ್ಕೆ ಸಂಕಲ್ಪವನ್ನು ಮಾಡಿಸಿಕೊಂಡು ನಂತರ ಗುಡ್ಡೆ ತೋಟದಲ್ಲಿ ಜೆಡಿಎಸ್ ಕಾರ್ಯಕರ್ತ ರಂಗನಾಥ್ ಅನ್ನೋರ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಸಂಕಲ್ಪ ಮಾಡಿಸಿ
ದೇವಾಲಯದಲ್ಲಿ ಪೂರ್ಣಾಹುತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶತ್ರು ಸಂಹಾರ, ಯಶಸ್ಸು ಹಾಗೂ ಶ್ರೇಯಸ್ಸಿಗಾಗಿ ಕುಮಾರಸ್ವಾಮಿ ಕುಟುಂಬದಿಂದ ವಿಶೇಷ ಪೂಜೆ ಹಾಗೂ ಹೋಮ ನಡೆಯಲಿದ್ದು, ಉಮಾಮಹೇಶ್ವರಿ ದೇವಾಲಯ ದೈವಜ್ಞ ಸೋಮಯಾಜಿಯವರ ಪೂರ್ವಿಕರಿಂದ ನಿರ್ಮಾಣವಾದಂತಹ ದೇವಾಲಯವಾಗಿದೆ. ಇವತ್ತಿನ ಪೂಜೆ ಕೂಡ ಅದೇ ಕುಟುಂಬದ ಗಣೇಶ್ ಸೋಮಯಾಜಿಯವರ ಆದೇಶದ ಮೇರೆಗೆ ನಡೀತಾ ಇರೋದು ಅಂತ ಹೇಳಲಾಗ್ತಾ ಇದೆ. ಸಿಎಂ ಕುಮಾರಸ್ವಾಮಿಗೆ ತಂದೆ ಎಚ್.ಡಿ. ದೇವೇಗೌಡರು ಸಾಥ್ ನೀಡಲಿದ್ದಾರೆ. ವಿದ್ಯಾರ್ಥಿಗಳ ವರ್ತನೆ ಸರಿಯಲ್ಲ ಅಂತ ಕಾರಣ ಹೇಳಿ 21 ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪ್ರವೇಶ ಪತ್ರ ನೀಡದೆ ಕಾಲೇಜಿನಿಂದ ಅಮಾನತು ಮಾಡಿದ ಘಟನೆ ಹಾವೇರಿಯ ಜೆಎಚ್ ಕಾಲೇಜಿನಲ್ಲಿ ನಡೆದಿದೆ. ನಗರದ ಪ್ರತಿಷ್ಠಿತ ಕೆಎಲ್ಇ ಸಂಸ್ಥೆಯ ಜೆಎಚ್ ಕಾಲೇಜಿನಲ್ಲಿ ಬಿಕಾಂ ಅಂತಿಮ ವರ್ಷದ 14 ವಿದ್ಯಾರ್ಥಿಗಳು ಹಾಗೂ ಬಿಎ ದ್ವಿತೀಯ ವರ್ಷದ 7 ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಅವಕಾಶ ನೀಡದೆ ಕಾಲೇಜು ಆಡಳಿತ ಮಂಡಳಿ ಹಾಗೂ ಪ್ರಿನ್ಸಿಪಾಲರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮುಳ್ಳಾಗಿದ್ದಾರೆ. ಜೆಎಚ್ ಕಾಲೇಜಿನ 21 ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲ, ಕಾಲೇಜು ಘನತೆಗೆ ಧಕ್ಕೆಯನ್ನ ತರ್ತಿದ್ದಾರೆ ಅಂತ 10 ಕಾರಣವನ್ನ ನೀಡಿ ಪೋಷಕರಿಗೆ ಮಾಹಿತಿ ನೀಡದೆ ಪರೀಕ್ಷೆಗೆ ಹಣವನ್ನ ಕಟ್ಟಿಸಿಕೊಂಡಿದ್ದಾರೆ. ಈಗ ಪರೀಕ್ಷೆ ಆರಂಭವಾಗಿದ್ರೂ ಪರೀಕ್ಷೆ ಬರೆಯಲು ಅವಕಾಶವನ್ನ ನೀಡ್ತಾ ಇಲ್ಲ. ನಮ್ಮ ಭವಿಷ್ಯ ಹಾಳು ಮಾಡಬೇಡಿ, ದಯಮಾಡಿ ನಮಗೆ ಅವಕಾಶವನ್ನ ಕೊಡಿ ಅಂತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾಲೇಜು ಆಡಳಿತ ಮಂಡಳಿಗೆ ಮನವಿಯನ್ನ ಮಾಡಿದ್ರೂ ಕೂಡ ಕ್ಯಾರೆ ಅಂತ ಇಲ್ಲ ಅಂತ ಗೋಳಾಡ್ತಾ ಇದ್ದಾರೆ. ಉಡುಪಿಯ ಮಲ್ಪೆಯಿಂದ ಮೀನುಗಾರಿಕೆಗೆ ತೆರಳಿದ್ದ ಸುವರ್ಣ ತ್ರಿಭುಜ ಬೋಟಿನ ಅವಶೇಷಗಳು ಮಹಾರಾಷ್ಟ್ರದ ಅರಬ್ಬಿ ಸಮುದ್ರದ ಮಲ್ವಾನ್ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಡಿಸೆಂಬರ್ 13ರಂದು ಉಡುಪಿ ಜಿಲ್ಲೆಯ ಮಲ್ಪೆಯಿಂದ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಸುವರ್ಣ ತ್ರಿಭುಜ ಬೋಟ್ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಕಾಣೆಯಾಗಿತ್ತು. ಬೋಟಿನೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯ 5, ಉಡುಪಿ ಜಿಲ್ಲೆಯ 2 ಮೀನುಗಾರರು ಸೇರಿದಂತೆ ಒಟ್ಟು 7 ಜನ ಮೀನುಗಾರರು ನಾಪತ್ತೆಯಾಗಿದ್ರು. ಮೀನುಗಾರರನ್ನ ಹುಡುಕಿ ಕೊಡಿ ಅಂತ ಹೇಳಿ ಕರಾವಳಿಯ ಮೀನುಗಾರರು ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೂ ಒತ್ತಡವನ್ನ ತಂದಿದ್ರು. ಬೋಟ್ ಪತ್ತೆಗಾಗಿ ರಾಜ್ಯ ಸರ್ಕಾರ ಡಿಐಜಿ ನೇತೃತ್ವದ ತನಿಖಾ ತಂಡವನ್ನ ಮಹಾರಾಷ್ಟ್ರಕ್ಕೆ ಕಳುಹಿಸಿದ್ರೆ, ಕೇಂದ್ರ ಸರ್ಕಾರ ಸ್ಯಾಟಲೈಟ್ ತಂತ್ರಜ್ಞಾನ ಹಾಗೂ ನೌಕಾದಳದ ಸಿಬ್ಬಂದಿಯನ್ನ ಹಾಗೂ ಮುಳುಗು ತಜ್ಞರನ್ನ ಬಳಸಿ ಹುಡುಕಾಟವನ್ನು ನಡೆಸಿತ್ತು. ಆದ್ರೆ ಅರಬ್ಬಿ ಸಮುದ್ರದಲ್ಲಿ ಅವಶೇಷಗಳಾಗ್ಲಿ ಶವಗಳಾಗ್ಲಿ ಸಿಗದ ಕಾರಣ ಉಗ್ರವಾದಿಗಳು ಅಥವಾ ಕಡಲ್ಗಳ್ಳರು ಅಪಹರಿಸಿರುವ ಶಂಕೆಯನ್ನ ವ್ಯಕ್ತಪಡಿಸಲಾಗಿತ್ತು. ಆದ್ರೆ ನೌಕಾದಳ ನಿರಂತರ 5 ತಿಂಗಳಿಂದ ಹುಡುಕಾಟ ನಡೆಸಿ ಮಹಾರಾಷ್ಟ್ರದ ಮಲ್ವಾನ್ನಲ್ಲಿ ಅವಶೇಷಗಳನ್ನ ಈಗ ಪತ್ತೆ ಮಾಡಿದೆ. ಬೋಟ್ನ ಅವಶೇಷಗಳು ಸಿಕ್ಕಿರೋದು ನೌಕಾದಳದ ಟ್ವಿಟರ್ ಮೆಸೇಜ್ನಿಂದ ದೃಢಪಟ್ಟಿದೆ. ಆದ್ರೆ ಬೋಟ್ನಲ್ಲಿದ್ದವರ ಮಾಹಿತಿ ಮಾತ್ರ ಇನ್ನೂ ಸಿಕ್ಕಿಲ್ಲ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತಗಳು ಬಿಜೆಪಿಗೆ ಹೋಗಿವೆ ಎಂಬ ಜಿಟಿಡಿ ದೇವೇಗೌಡರ ಹೇಳಿಕೆಯನ್ನ ಮೈತ್ರಿ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ ಅಲಗಳೆದಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಚಾಮುಂಡೇಶ್ವರಿ ಕ್ಷೇತ್ರದ ಕೆಲವು ಬೂತ್ಗಳಲ್ಲಿ ಸ್ಥಳೀಯ ಕಾರ್ಯಕರ್ತರನ್ನ ಸಮಾಧಾನಪಡಿಸಲು ಸಾಧ್ಯವಾಗಿಲ್ಲ ಎಂದಷ್ಟೇ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಅದು ಬಿಟ್ರೆ ಉಳಿದೆಡೆ ಕಾಂಗ್ರೆಸ್ ಕಾರ್ಯಕರ್ತರಷ್ಟೇ ಜೆಡಿಎಸ್ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಅಂತ ಜಿಟಿ ದೇವೇಗೌಡರು ಹೇಳಿಕೆಯನ್ನ ವಿಜಯಶಂಕರ್ ಸಮರ್ಥಿಸಿಕೊಂಡ್ರು. ಕೊನೆ ಕ್ಷಣದಲ್ಲೂ ಕೂಡ ದೇವೇಗೌಡರು, ನಾವು ಒಟ್ಟಿಗೆ ಹೋಗಿ ಕ್ಷೇತ್ರದಲ್ಲಿ ಮತಪ್ರಚಾರ ನಡೆಸಿದ್ದೇವೆ, ಹೀಗಾಗಿ ಮೈಸೂರು ಲೋಕಸಭಾ ಕ್ಷೇತ್ರ ಅಷ್ಟೇ ಅಲ್ಲ ಮಂಡ್ಯದಲ್ಲೂ ಮೈತ್ರಿ ಗೆಲ್ಲಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿಯೇ ಬಿಜೆಪಿಗೆ ಸರ್ಕಾರ ರಚಿಸಲು 40ರಿಂದ 50 ಸೀಟುಗಳು ಕೊರತೆ ಆಗಲಿವೆ ಅಂತ ಗೊತ್ತಾಗಿದೆ. ಹೀಗಾಗಿ ದೇಶದಲ್ಲೂ ಮೈತ್ರಿ ಅಗತ್ಯವಾಗಲಿದೆ ಅಂತ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಅಮಾನವೀಯ ಘಟನೆಯೊಂದು ನಡೆದು ಹೋಗಿದೆ. ನಗರದ ಮೇದರ ಬೀದಿಯ ಪುಟ್ಟಸ್ವಾಮಿ ಅನ್ನುವವರ ಕುಟುಂಬಕ್ಕೆ ಅವರ ಸಮುದಾಯದವರು ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿದ್ದಾರೆ. 30 ವರ್ಷಗಳ ಹಿಂದೆ ಪುಟ್ಟಸ್ವಾಮಿಯವರ ತಾಯಿ ಮಾಡಿದ ತಪ್ಪಿಗೆ ಅವರ ಮಕ್ಕಳ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನ ಹೇರಲಾಗಿದೆ. ಪುಟ್ಟಸ್ವಾಮಿ ಅವರ ತಾಯಿ 30 ವರ್ಷಗಳ ಹಿಂದೆ ಗಂಡನನ್ನ ಬಿಟ್ಟು ಮತ್ತೊಬ್ಬನನ್ನ ಮದುವೆಯಾಗಿದ್ರು. ಇದೇ ಕಾರಣವನ್ನ ಇಟ್ಟುಕೊಂಡು ಮಕ್ಕಳಿಗೆ ಬಹಿಷ್ಕಾರ ಹಾಕಲಾಗಿದೆ. ಹಿರಿಯ ಮಗ ನಾಗೇಂದ್ರ ಕುಟುಂಬ ದಂಡ ಕಟ್ಟಿ ಕುಲ ಸೇರಿಕೊಂಡಿದೆ. ಆದ್ರೆ ಕೂಲಿ ನಾಲಿ ಮಾಡಿ ಬದುಕುವ ಇನ್ನೊಬ್ಬ ಮಗ ಪುಟ್ಟಸ್ವಾಮಿ ಕುಟುಂಬ ದಂಡ ಕಟ್ಟಲಾರದೆ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದ್ದಾರೆ. ಕಲಬುರಗಿ ಜಿಲ್ಲೆ ಸೇಡಂ ಪಟ್ಟಣದಲ್ಲಿ ವಾಸವಾದತ್ತ ಸಿಮೆಂಟ್ ಕಾರ್ಖಾನೆಗೆ ಸಂಪರ್ಕ ಕಲ್ಪಿಸಿರುವ ರೈಲ್ವೆ ಗೂಡ್ಸ್ ಹಳಿ ರೋಗಿಗಳಿಗೆ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಸೇಡಂ ಪಟ್ಟಣದಿಂದ ಕಲಬುರಗಿಗೆ ರೋಗಿಗಳನ್ನ ಆಂಬ್ಯುಲೆನ್ಸ್ ಮೂಲಕ ಸಾಗಿಸುವ ಹೆಚ್ಚಿನ ಸಂದರ್ಭಗಳಲ್ಲಿ ಸಂಕಷ್ಟಕ್ಕೆ ಗುರಿಯಾಗುವಂತಾಗಿದೆ. ಸೇಡಂ ಪಟ್ಟಣದ ಮಧ್ಯದಲ್ಲಿಯೇ ವಾಸವಾದತ್ತ ಸಿಮೆಂಟ್ ಕಾರ್ಖಾನೆಗೆ ರೈಲ್ವೆ ಹಳಿ ಹಾದು ಹೋಗಿದೆ. ಗೂಡ್ಸ್ ವಾಹನ ಕಾರ್ಖಾನೆಗೆ ಹೋಗುವಾಗ ವಾಪಸ್ಸಾಗುವಾಗ ನಿವಾಸಿಗಳು ಸಂಕಷ್ಟಕ್ಕೆ ಗುರಿಯಾಗ್ತಾ ಇದ್ದಾರೆ. ಕಳೆದ ರಾತ್ರಿಯೂ ರೋಗಿಗಳನ್ನ ಕರೆದೊಯ್ಯುತ್ತಿದ್ದ ಸಂದರ್ಭದಲ್ಲಿ 2 ಆಂಬ್ಯುಲೆನ್ಸ್ಗಳು ರೈಲ್ವೆ ಹಳಿ ಬಳಿ ಸಿಲುಕಿಕೊಂಡಿವೆ. ಗೂಡ್ಸ್ ವಾಹನ ಸಾಗಿಸುತ್ತಿದ್ದರಿಂದ ಅರ್ಧ ಗಂಟೆಗೂ ಹೆಚ್ಚು ಕಾಲ ರೈಲ್ವೆ ಹಳಿ ಅಡ್ಡಲಾಗಿ ಹಾಕಲಾಗಿತ್ತು. ಇದರಿಂದಾಗಿ ರೋಗಿಗಳು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಹಲವಾರು ಬಾರಿ ಇದೇ ರೀತಿ ರೋಗಿಗಳನ್ನ ಹೊತ್ತೊಯ್ಯುತ್ತಿದ್ದ ಆಂಬ್ಯುಲೆನ್ಸ್ಗಳು
ಗಾಡಿಗಳು ಸಿಲುಕಿಕೊಂಡಿವೆ. ಸಕಾಲಕ್ಕೆ ಆಸ್ಪತ್ರೆಗೆ ತಲುಪಿಸದಿದ್ದಲ್ಲಿ ರೋಗಿ ಸಂಕಷ್ಟಕ್ಕೆ ಗುರಿಯಾಗುವುದು ಖಚಿತವಾಗಿದೆ. ಕೂಡಲೇ ರೈಲ್ವೆ ಹಳಿಯನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕೆಂದು ಸೇಡಂ ನಿವಾಸಿಗಳು ಆಗ್ರಹಿಸಿದ್ದಾರೆ. ಆಸ್ತಿ ಆಸೆಯಿಂದ ನಾದಿನಿ ಮೇಲೆ ಕಣ್ಣಿಟ್ಟ ಭಾವನೋರ್ವ ತನ್ನ ಅತ್ತೆ ಹಾಗೂ ಮಾವ ಮಗಳನ್ನೇ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ನಕಲಿ ಅಗ್ರಿಮೆಂಟ್ ಸೃಷ್ಟಿಸಿ ಕೊನೆಗೆ ತಾನೇ ಹೆಣೆದ ಬಲೆಗೆ ತಗಲಾಕೊಂಡಿದ್ದಾನೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಹಾಗಲವಾಡಿಯಲ್ಲಿ ಈ ಘಟನೆ ನಡೆದಿದೆ. ತಿಪಟೂರು ತಾಲೂಕಿನ ಲಿಂಗದಹಳ್ಳಿ ನಿವಾಸಿ ರಾಜಶೇಖರ್ ನಕಲಿ ದಾಖಲೆ ಸೃಷ್ಟಿಸಿ ಅರೆಸ್ಟ್ ಆಗಿದ್ದಾನೆ. ಕುರಿಹಳ್ಳಿ ನಿವಾಸಿ ಬಸವಲಿಂಗಯ್ಯ ಹಾಗೂ ಸುಶೀಲಮ್ಮ ತಮ್ಮ ಮಗಳನ್ನ ಗುಬ್ಬಿ ತಾಲೂಕಿನ ಅರಿವೆಸಂದ್ರದ ಗಿರೀಶ್ ಅನ್ನುವಾತನಿಗೆ 1.5 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಗಿರೀಶ್ ಬಾಲಕಿಯನ್ನ ಲೈಂಗಿಕವಾಗಿ ಬಳಸಿಕೊಳ್ಳಬಹುದು ಅಂತ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದ್ದ. ಈ ಮೂಲಕ ಕೆಟ್ಟ ಹೆಸರು ತಂದು ಬಾಲಕಿಯನ್ನ ತಾನೇ ಮದುವೆಯಾಗುವ ಹುನ್ನಾರ ನಡೆಸಿದ್ದ. ಇದೀಗ ಪೊಲೀಸರ ತನಿಖೆಯಿಂದ ಇದು ಬಹಿರಂಗಗೊಂಡಿದ್ದು, ಬಾಲಕಿ ತನ್ನ ಅಕ್ಕನ ಗಂಡ ರಾಜಶೇಖರನ ಮನೆಯಲ್ಲಿ ಓದ್ತಾ ಇದ್ದ ಸಂದರ್ಭದಲ್ಲಿ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ರಾಜಶೇಖರ್ ಬಳಿಕ ಬಾಲಕಿಯನ್ನ ಮದುವೆಯಾಗುವಂತೆ ತನ್ನ ಆಸೆಯನ್ನ ವ್ಯಕ್ತಪಡಿಸಿದ್ದ. ಆದರೆ ಈಗಾಗಲೇ ದೊಡ್ಡ ಮಗಳನ್ನ ಮದುವೆ ಮಾಡಿಕೊಟ್ಟು ರಾಜಶೇಖರ್ನ ಲೀಲೆಗಳನ್ನ ಅರ್ಥ ಮಾಡಿಕೊಂಡಿದ್ದ ಬಸವಲಿಂಗಯ್ಯ ಚಿಕ್ಕ ಮಗಳನ್ನ ಮದುವೆ ಮಾಡಿಕೊಡಲು ನಿರಾಕರಿಸಿದ್ದಾರೆ. ಇದರಿಂದ ಕುಪಿತಗೊಂಡ ರಾಜಶೇಖರ್ ಬಾಲಕಿಯನ್ನ ಮಾರಾಟ ಮಾಡಿದ್ದಾರೆ ಅಂತ ನಕಲಿ ದಾಖಲೆ ಸೃಷ್ಟಿಸಿ ಮಕ್ಕಳ ರಕ್ಷಣಾ ಸಮಿತಿ ಹಾಗೂ ಪೊಲೀಸರಿಗೆ ದೂರು ಕೊಟ್ಟಿದ್ದ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹಾಗೂ ಅಧಿಕಾರಿಗಳು ತನಿಖೆ ನಡೆಸಿದಾಗ ರಾಜಶೇಖರ್ನ ನಿಜ ರೂಪ ಬಯಲಿಗೆ ಬಂದಿದೆ. ಬಾಲಕಿ ಕೂಡ ನನಗೆ ಮದುವೆ ಆಗಿಲ್ಲ, ನನ್ನ ಮಾರಾಟ ಮಾಡಿಲ್ಲ ಅಂತ ಅಧಿಕಾರಿಗಳ ಮುಂದೆ ಹೇಳಿದ್ದಾಳೆ. ಅಲ್ಲದೆ ಭಾವ ರಾಜಶೇಖರ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದ ಅನ್ನುವ ದೂರನ್ನೂ ಕೊಟ್ಟಿದ್ದಾಳೆ. ಅಸಲಿಗೆ ಗಿರೀಶ್ ಅನ್ನುವ ವ್ಯಕ್ತಿಯೇ ಇಲ್ಲ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಸದ್ಯ ರಾಜಶೇಖರನ ವಿರುದ್ಧ ಪೋಸ್ಕೋ ಕಾಯ್ದೆಯಡಿ ದೂರು ದಾಖಲಾಗಿದ್ದು ಚೇಳೂರು ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆ ಕಾಡಾನೆ ದಾಳಿಗೆ ವ್ಯಕ್ತಿ ಬಲಿಯಾದ ಘಟನೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಶ್ರೀಮಂಗಲದಲ್ಲಿ ನಡೆದಿದೆ. 42 ವರ್ಷದ ಸುಧಾ ಮೃತ ದುರ್ದೈವಿ. ಬೆಳಗ್ಗೆ ಅಂಗಡಿಗೆಂದು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಡಾನೆ ಏಕಾಏಕಿ ದಾಳಿ ಮಾಡಿದೆ. ಪರಿಣಾಮವಾಗಿ ಸುಧಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನಾ ವಿಷಯ ತಿಳಿಯುತ್ತಿದ್ದಂತೆ ಶ್ರೀಮಂಗಲದಲ್ಲಿ ಜಮಾಯಿಸಿದ ಕೊಡಗು ಜಿಲ್ಲಾ ರೈತ ಸಂಘದ ಕಾರ್ಯಕರ್ತರು ಶ್ರೀಮಂಗಲ ಕುಟ್ಟ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೆಳಿಗ್ಗೆಯೇ ಆನೆ ದಾಳಿ ನಡೆದು ವ್ಯಕ್ತಿ ಮೃತಪಟ್ಟಿದ್ರೂ ಕೂಡ ಸ್ಥಳಕ್ಕೆ ಇನ್ನೂ ಅರಣ್ಯ ಅಧಿಕಾರಿಗಳು ಬಾರದೆ ಮೃತದೇಹ ಕೂಡ ಅಲ್ಲಿಯೇ ಬಿದ್ದಿರುವುದರಿಂದ ಪ್ರತಿಭಟನೆ ತೀವ್ರಗೊಂಡಿದೆ. ಆನೆ ಮತ್ತು ಮಾನವ ಸಂಘರ್ಷ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಲು ನಿರ್ಧರಿಸಿರುವುದಾಗಿ ರೈತ ಸಂಘದ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಂಗಳೂರಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪವಾಡ ನಡೆದಿದೆ. ಕ್ಷೇತ್ರದ ರಥಬೀದಿಯಲ್ಲಿ ಶ್ರೀಕೃಷ್ಣ ಯಕ್ಷಗಾನ ನಡೀತಾ ಇದ್ದ ಸಂದರ್ಭದಲ್ಲಿ ಕೃಷ್ಣ ಸರ್ಪವೇ ಕಾಣಿಸಿಕೊಂಡಿದ್ದು ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸಿದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳದಿಂದ ರಥಬೀದಿಯಲ್ಲಿ ಶ್ರೀಕೃಷ್ಣ ಯಕ್ಷಗಾನ ಪ್ರಸಂಗವನ್ನು ಆಯೋಜನೆ ಮಾಡಲಾಗಿತ್ತು. ತಡರಾತ್ರಿ ಯಕ್ಷಗಾನ ನಡೀತಾ ಇದ್ದ ಸಂದರ್ಭದಲ್ಲಿ ರಂಗಸ್ಥಳದ ಬಳಿಗೆ ಕೃಷ್ಣ ಸರ್ಪ ಹಾವು ಬಂದಿದೆ. ಕೃಷ್ಣ ಸರ್ಪ ಹಾವು ಅತಿ ಚಿಕ್ಕ ಹಾವಾಗಿದ್ದು ಬಹಳ ಅಪರೂಪವಾಗಿ ಕಾಣಿಸಿಕೊಳ್ಳುತ್ತೆ. ಯಕ್ಷಗಾನದ ಗದ್ದಲದ ನಡುವೆಯೇ ಶ್ರೀಕೃಷ್ಣ ಪ್ರಸಂಗದ ವೇಳೆಯಲ್ಲೇ ಈ ಹಾವು ಕಾಣಿಸಿಕೊಂಡಿದ್ದು ನೆರೆದಿದ್ದರಲ್ಲಿ ಆಶ್ಚರ್ಯವನ್ನ ಮೂಡಿಸಿದೆ. ಕೊನೆಗೆ ಕೃಷ್ಣ ಸರ್ಪವನ್ನ ಸೆರೆ ಹಿಡಿದು ಕಟೀಲು ದೇವಳದ ಗಂಧ ಸಂಪ್ರೋಕ್ಷಣೆ ಮಾಡಿ ಕಾಡಿಗೆ ಬಿಡಲಾಯಿತು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಶಾಕ್. ನಿನ್ನೆಯಷ್ಟೇ ದೆಹಲಿಯ ಆಮ್ ಆದ್ಮಿ ಪಕ್ಷದ ಶಾಸಕರನ್ನ ಬಿಜೆಪಿ ನಾಯಕರು ಸೆಳೆಯುತ್ತಿದ್ದಾರೆ. ಆಪ್ನ 7 ಶಾಸಕರಿಗೆ ತಲಾ 10 ಕೋಟಿ ಆಮಿಷ ಒಡ್ಡಿದೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಆಮ್ ಆದ್ಮಿ ಪಕ್ಷದ ಶಾಸಕ ಅನಿಲ್ ಬಾಜ್ಪೇಯಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇವತ್ತು ನವದೆಹಲಿಯ ಬಿಜೆಪಿ ಪಕ್ಷ ಕಚೇರಿಯಲ್ಲಿ ಅನಿಲ್ ಬಾಜ್ಪೇಯಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ನಿನ್ನೆಯಷ್ಟೇ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ಆಪ್ ಶಾಸಕರನ್ನ ಸೆಳೆಯುವ ಪ್ರಯತ್ನ ನಡೆಸುತ್ತಿದ್ರು. ಆಪ್ನ 7 ಶಾಸಕರಿಗೆ ತಲಾ 10 ಕೋಟಿ ಆಮಿಷ ಒಡ್ಡಿದೆ ಎಂದು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ಮತ್ತು ನರೇಂದ್ರ ಮೋದಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ನಮ್ಮನ್ನು ಬಿಜೆಪಿ ನಾಯಕರು ಸಂಪರ್ಕಿಸುತ್ತಿದ್ದಾರೆ, 10 ಕೋಟಿ ಕೊಡೋದಾಗಿ ಹೇಳ್ತಾ ಇದ್ದಾರೆ ಅಂತ ನಮ್ಮ 7 ಮಂದಿ ಶಾಸಕರು ಕಳೆದ 3 ದಿನಗಳಿಂದ ಈಚೆಗೆ ನಮ್ಮ ಬಳಿ ಹೇಳ್ಕೊಳ್ತಾ ಇದ್ದಾರೆ. ಬಿಜೆಪಿ ನಮ್ಮ ಶಾಸಕರನ್ನ ಒಡೆಯಲು ಪ್ರಯತ್ನಿಸ್ತಾ ಇದೆ. ಇದು ಪ್ರಧಾನಿ ಸ್ಥಾನದಲ್ಲಿರುವ ನರೇಂದ್ರ ಮೋದಿ ಅವರಿಗೆ ತಕ್ಕದ್ದಲ್ಲ. ಮೊನ್ನೆಯಷ್ಟೇ ಮೋದಿ ಅವರು ಪಶ್ಚಿಮ ಬಂಗಾಳದ ಟಿಎಂಸಿಯ 40 ಶಾಸಕರನ್ನ ಖರೀದಿ ಮಾಡಿ ಸರ್ಕಾರ ಕೆಡುವುದಾಗಿ ಹೇಳಿದ್ರು ಎಂದು ಕೇಜ್ರಿವಾಲ್ ಕಿಡಿಕಾರಿದ್ರು. ಇದರ ಬೆನ್ನಲ್ಲೇ ಇವತ್ತು ಆಮ್ ಆದ್ಮಿ ಪಕ್ಷದ ಶಾಸಕ ಅನಿಲ್ ಬಾಜ್ಪೇಯಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇವತ್ತು ನವದೆಹಲಿಯ ಬಿಜೆಪಿ ಪಕ್ಷ ಕಚೇರಿಯಲ್ಲಿ ಅನಿಲ್ ಬಾಜ್ಪೇಯಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಈ ವರ್ಷದ ಬಹು ನಿರೀಕ್ಷಿತ ಹಾಗೂ ಚರ್ಚಾಸ್ಪದ ವಸ್ತುವಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಬಯೋಪಿಕ್ ಆಧಾರಿತ ಚಿತ್ರಕ್ಕೆ
ಕೊನೆಗೂ ಚುನಾವಣಾ ಆಯೋಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಚಿತ್ರ ಇದೇ ತಿಂಗಳ ಮೇ 24ರಂದು ತೆರೆ ಕಾಣಲಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಪ್ರಧಾನಿ ಮೋದಿ ಜೀವನ ಚರಿತ್ರೆ ಆಧಾರಿತ ಚಿತ್ರವನ್ನ ನಿರ್ಮಾಪಕ ಸಂದೀಪ್ ಸಿಂಗ್ ಅನ್ನುವರು ನಿರ್ಮಾಣ ಮಾಡಿದ್ರು. ಚಿತ್ರದಲ್ಲಿ ನಟ ವಿವೇಕ್ ಒಬೆರಾಯ್ ಮೋದಿ ಪಾತ್ರವನ್ನ ನಿರ್ವಹಣೆ ಮಾಡಿದ್ದಾರೆ. ಚಿತ್ರ ಏಪ್ರಿಲ್ 10ರಂದು ಬಿಡುಗಡೆಗೂ ಸಿದ್ಧವಾಗಿತ್ತು. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಈ ಚಿತ್ರ ಬಿಡುಗಡೆ ಮಾಡಿದ್ರೆ ಮತದಾರರ ಮೇಲೆ ಪ್ರಭಾವ ಬೀರುವುದಂತಾಗತ್ತೆ ಅಂತ ಹೇಳಿ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ನ ಮೊರೆಯೂ ಹೋಗಿತ್ತು. ಹೀಗಾಗಿ ನೀತಿ ಸಂಹಿತೆ ಉಲ್ಲಂಘನೆಯ ಆಧಾರದಲ್ಲಿ ಚುನಾವಣಾ ಆಯೋಗ ಈ ಚಿತ್ರಕ್ಕೆ ತಾತ್ಕಾಲಿಕ ನಿಷೇಧವನ್ನ ಕೂಡ ಹೇರಿತ್ತು. ಈಗ ಮೇ 19ರಂದು ದೇಶದಲ್ಲಿ ಲೋಕಸಭಾ ಚುನಾವಣೆ ಮುಕ್ತಾಯವಾಗಲಿದ್ದು ಮೇ 23ಕ್ಕೆ ರಿಸಲ್ಟ್ ಕೂಡ ಅನೌನ್ಸ್ ಆಗಲಿದೆ. ಹೀಗಾಗಿ ಚುನಾವಣಾ ಫಲಿತಾಂಶದ ನಂತರ ಅಂದ್ರೆ ನೆಕ್ಸ್ಟ್ ಡೇನೆ ಮೋದಿ ಬಯೋಪಿಕ್ ಚಿತ್ರ ರಿಲೀಸ್ ಮಾಡೋದಕ್ಕೆ ಚುನಾವಣಾ ಆಯೋಗ ಸಮ್ಮತಿಯನ್ನ ಸೂಚಿಸಿದೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವ ಚಿತ್ರದ ನಿರ್ಮಾಪಕ ಸಂದೀಪ್ ಸಿಂಗ್, ಭಾರತೀಯ ಪ್ರಜೆಯಾಗಿ ನಾನು ಇಲ್ಲಿನ ಕಾನೂನಿಗೆ ಗೌರವವನ್ನು ಸಲ್ಲಿಸುತ್ತೇನೆ. ಈ ಚಿತ್ರ ಈಗಾಗಲೇ ಜನರ ನಡುವೆ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಚುನಾವಣಾ ಆಯೋಗದ ಅನುಮತಿಯ ಮೇರೆಗೆ ಮೇ 24ರಂದು ಚಿತ್ರ ಬಿಡುಗಡೆ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದ್ದು, ಅಲ್ಲದೆ ಈ ಚಿತ್ರವನ್ನ ಬಿಡುಗಡೆ ಮಾಡೋದು ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಖೋಟಾ ನೋಟು ದಂಧೆ ನಡೆಸ್ತಾ ಇದ್ದಂತಹ ಆರೋಪಿಗಳನ್ನ ಯಲಹಂಕ ಪೊಲೀಸರು ಬಂಧಿಸಿದ್ದಾರೆ. ಸೋಮಶೇಖರ್ ಗೌಡ, ನಂಜೇಗೌಡ, ಕಿರಣ್ ಕುಮಾರ್ ಬಂಧಿತ ಆರೋಪಿಗಳು. ಸೋಮಶೇಖರ್ ಗೌಡ ಬಿಎಂಟಿಸಿ ಕಂಡಕ್ಟರ್ ಹಾಗೂ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ. ಜೊತೆಗೆ ಸಹೋದ್ಯೋಗಿ ನಂಜೇಗೌಡ ಕೂಡ ಬಿಎಂಟಿಸಿಯಲ್ಲಿ ಕೆಲಸ ಮಾಡುತ್ತಿದ್ರು. ಇವರಿಬ್ಬರು ಹಲವು ದಿನಗಳಿಂದ ಖೋಟಾ ನೋಟು ದಂಧೆಯಲ್ಲಿ ತೊಡಗಿದ್ರು. ಇದೇ ಏಪ್ರಿಲ್ 26ರಂದು ಸೋಮಶೇಖರ್ ಗೌಡ ಅಂಡ್ ಗ್ಯಾಂಗ್ ಯಲಹಂಕ ಠಾಣಾ ವ್ಯಾಪ್ತಿಯಲ್ಲಿ 50 ಲಕ್ಷ ಖೋಟಾ ನೋಟ್ ಎಕ್ಸ್ಚೇಂಜ್ಗೆ ಪ್ಲಾನ್ ಮಾಡಿದ್ರು. ಈ ವೇಳೆ ದಾಳಿ ನಡೆಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 81.30 ಲಕ್ಷ ನಕಲಿ ಹಣ ಪತ್ತೆಯಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕುಖ್ಯಾತ ಅಂತಾರಾಜ್ಯ ಇರಾನಿ ಗ್ಯಾಂಗ್ನ ಇಬ್ಬರು ಆರೋಪಿಗಳನ್ನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಹಮ್ಮದ್ ಅಲಿ ಮತ್ತು ಸೈಯದ್ ಕರಾರ್ ಹುಸೇನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇತ್ತೀಚೆಗೆ ವಿದ್ಯಾರಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಗಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ವು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳ ಬೆನ್ನು ಬಿದ್ದಿದ್ರು. ಆದರೆ ಇಬ್ಬರು ನಾಪತ್ತೆಯಾಗಿದ್ರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಆರೋಪಿಗಳ ಬೆನ್ನು ಬಿದ್ದು ಕೊನೆಗೂ ಮುಂಬೈನಲ್ಲಿ ಇಬ್ಬರು ಖತರ್ನಾಕ್ ಖದೀಮರನ್ನ ಬಂಧಿಸಿದ್ದಾರೆ. ಆರೋಪಿಗಳಿಂದ 20 ಸರಗಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಇನ್ನು ಖತರ್ನಾಕ್ ಆಸಾಮಿಗಳು ಪರಿಚಯ ಸಿಗದಂತೆ ಜರ್ಕಿನ್ ಬಳಸಿ ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗ್ತಿದ್ರು. ಆದರೆ ಸರಗಳ್ಳತನಕ್ಕೂ ಮುನ್ನ ದೇವರ ಪೂಜೆ ಮಾಡಿ ತಾಯ್ತ ಕಟ್ಕೊಂಡು ಬರೋದು ಇವರ ವಿಶೇಷವಾಗಿತ್ತು. ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ ದಾಟಿ ತಮಿಳು, ತೆಲುಗು ಭಾಷೆಗಳಲ್ಲಿ ಮಿಂಚಿ ಬಾಲಿವುಡ್ ಅಲ್ಲೂ ಬಿರುಗಾಳಿ ಎಬ್ಬಿಸಿರುವ ನ್ಯಾಷನಲ್ ಸ್ಟಾರ್. ಇಂತಹ ಕಿಚ್ಚ ನಟಿಸಿದ ದಿ ವಿಲನ್ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟೇನು ಸದ್ದು ಮಾಡಲಿಲ್ಲ. ಆದ್ರೆ ಮುಂದೆ ಬರಲಿರುವ ಅವರ ಸಿನಿಮಾಗಳು ಗಲ್ಲಾಪೆಟ್ಟಿಗೆಯಲ್ಲಿ ಸದ್ದು ಮಾಡೋದ್ರಲ್ಲಿ ನೋ ಡೌಟ್. ಕೃಷ್ಣ ನಿರ್ದೇಶನದ ಪೈಲ್ವಾನ್ ಇದೇ ಆಗಸ್ಟ್ 8ರಂದು ತೆರೆಗೆ ಬರೋದಕ್ಕೆ ರೆಡಿಯಾಗಿದೆ. ಕನ್ನಡ ಮಾತ್ರ ಅಲ್ಲ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಮರಾಠಿ ಹೀಗೆ ಬರೋಬ್ಬರಿ 8 ಭಾಷೆಗಳಲ್ಲಿ ಪೈಲ್ವಾನ್ ರಿಲೀಸ್ ಆಗಲಿದೆ. ಅದಾಗಿ 2 ತಿಂಗಳಲ್ಲೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ನವೆಂಬರ್ 1ರಂದು ಕೋಟಿಗೊಬ್ಬ 3 ರಿಲೀಸ್ ಆಗಲಿದೆ. ನಿತ್ಯಾ ಮೆನನ್ ಗ್ಲಾಮರ್ ಲೋಕದಲ್ಲಿದ್ರು ಗ್ಲಾಮರ್ಗಿಂತ ನಟನೆಯ ಗ್ರಾಮರ್ಗೆ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಡ್ತಿರೋ ನಟಿ. ನೋ ಲಿಪ್ ಕೇಸ್, ನೋ ಎಕ್ಸ್ಪೋಸ್ ಅಂತ ಹೇಳ್ಕೊಂಡು ಅಭಿನಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರೋ ಪಾತ್ರಗಳಲ್ಲೇ ಮಿಂಚಿರೋ ನಟಿ. ಇಂತಹ ನಟಿಯನ್ನೇ ಬಹಿಷ್ಕಾರ ಹಾಕೋಕೆ ಹೊರಟಿದೆ ಮಲಯಾಳಂ ಚಿತ್ರರಂಗ. ಅದಕ್ಕೆ ಕಾರಣ ಇತ್ತೀಚೆಗೆ ಕಾಲ್ ಶೀಟ್ ಪಡೆಯಲು ನಿತ್ಯ ಮನೆಗೆ ನಿರ್ಮಾಪಕರು ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಆ ನಿರ್ಮಾಪಕರನ್ನ ನಿತ್ಯಾ ಮೆನನ್ ಸರಿಯಾಗಿ ಮಾತನಾಡಿಸಿಲ್ಲ ಎಂಬ ಸಿಲ್ಲಿ ರೀಸನ್ ಇಟ್ಕೊಂಡು ಬ್ಯಾನ್ ಮಾಡೋ ಪ್ಲಾನ್ ಮಾಡಿದ್ದಾರಂತೆ ಅಲ್ಲಿನ ನಿರ್ಮಾಪಕರು ಹಾಗೆ ನಿರ್ದೇಶಕರು. ಈ ವಿಷಯವಾಗಿ ನಿತ್ಯಾ ಮೆನನ್ ಯಾವುದೇ ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡ್ತಿಲ್ಲ. ಕಾರಣ ಅವರ ತಾಯಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದವರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇಬ್ರು ಕೂಡ ಬೇರೆ ಬೇರೆಯಾಗಿದ್ದಾರಷ್ಟೇ. ಸ್ಯಾಂಡಲ್ವುಡ್ನ ಈ ಇಬ್ಬರು ಸೂಪರ್ ಸ್ಟಾರ್ ಮತ್ತೆ ಜೊತೆಯಾಗಬೇಕು ಅನ್ನೋದು ಅವರ ಅಭಿಮಾನಿಗಳ ಆಶಯ. ಈಗ ಈ ಸ್ಟಾರ್ ನಟರ ಹೆಸರುಗಳೇ ಟೈಟಲ್ ಆಗಿವೆ. ಆ ಚಿತ್ರದ ಹೆಸರು ದಚ್ಚು ದೀಪು. ಚಂದನವನದ ಸೂಪರ್ ಸ್ಟಾರ್ಗಳಾದ ದರ್ಶನ್ ರನ್ನ ದಚ್ಚು ಅಂತಾನು, ಸುದೀಪ್ ಅವರನ್ನ ದೀಪು ಅಂತಾನು ಕುಟುಂಬದವರು, ಗೆಳೆಯರು ಪ್ರೀತಿಯಿಂದ ಕರೀತಾರೆ. ಇದನ್ನೇ ಕ್ಯಾಚ್ ಮಾಡಿಕೊಂಡ ರಂಜಿತ್ ತಿಗಡಿ ದಚ್ಚು ದೀಪು ಚಿತ್ರಕ್ಕೆ ಕತೆ ಬರೆದು ಮೊದಲ ಬಾರಿ ನಿರ್ದೇಶನದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಬರೋಬ್ಬರಿ 25 ವರ್ಷಗಳ ನಂತರ ಮತ್ತೆ ಖಾಕಿ ಧರಿಸಿರುವ ಚಿತ್ರ ದರ್ಬಾರ್. 1992ರ ಪಾಂಡ್ಯನ್ ಚಿತ್ರದ ಬಳಿಕ ಈಗ ತಲೈವ ಮತ್ತೆ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ AR ಮುರುಘಾದಾಸ್ ರಜನಿಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ.
ನಟಿ ಹರ್ಷಿಕಾ ಪುಣಚಗೆ ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ. ಮಡಿಕೇರಿಯ ನೀರುಕೊಲೆ ರೆಸಾರ್ಟ್ನಲ್ಲಿ ಸಂಬಂಧಿಕರ ನಿಶ್ಚಿತಾರ್ಥಕ್ಕೆ ಅಂತ ತೆರಳಿದ್ರು. ಈ ವೇಳೆ ಬನ್ಸಿ ಪೊನ್ನಪ್ಪ, ಬಿಪಿನ್ ದೇವಯ್ಯ ಅನ್ನುವ ಇಬ್ಬರು ಹರ್ಷಿಕಾ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ಹರ್ಷಿಕಾ ಹತ್ರ ಹೋಗಿ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಕೋಪಗೊಂಡ ಹರ್ಷಿಕಾ ಇಬ್ಬರ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ತಕ್ಷಣವೇ ದೂರು ದಾಖಲಿಸಿಕೊಂಡ ಪೊಲೀಸರು ಬನ್ನಿ ಪೊನ್ನಪ್ಪ ಹಾಗೆಯೇ ಬಿಪಿನ್ ದೇವಯ್ಯ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ಇವಿಷ್ಟು ಇವತ್ತಿನ 30 ನಿಮಿಷ 30 ಸುದ್ದಿಯಲ್ಲಿನ ಪ್ರಮುಖ 30 ಸುದ್ದಿಗಳು. ಈಗ ಬಿಗ್ ಸ್ಟೋರಿಯಲ್ಲಿ ಉಗ್ರ ಸಂಹಾರಕ್ಕೆ ಭಾರತದ ಸಮರ ವ್ಯೂಹ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದರ ವಿಶೇಷ ಕಾರ್ಯಕ್ರಮ ನರ ರಾಕ್ಷಸನ ರಕ್ತ ಚರಿತ್ರೆ ಪ್ರಸಾರವಾಗಲಿದೆ. ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.